ಮಧುರ ಅವ್ರೆ ಏನ್ ಗೌಡ್ರೆ ಯಾವಾಗ್ಲೂ ನಮ್ಮ ಮನೆಗ್ ಬರುವಾಗ ಲಕ್ಕ ಅಂತ ಬರ್ತಿದ್ರಿ, ಇವತ್ತೇನೋ ಕಳ್ಕೊಂಡಿರೋ ತರ ಬರ್ತಿದ್ದೀರಾ? ಯಾನ್ ಮಾಡ್ಲಿ ಮಧುರ ಅವ್ರೆ, ಇತ್ತೀಚೆಗೆ ನನ್ನ ಹಣ ಬರನೇ ಸರಿ ಇಲ್ಲ. ಒಂದಾದ್ಮೇಲೆ ಒಂದು ಕೈ ಬಿಟ್ಟು ಹೋಯ್ತಾ ಅದೇ. ಗೌಡ್ರೆ ಈಗ ಯಾರು ನಿಮ್ ಕೈ ಬಿಟ್ಟು ಹೋದ್ರು? ನೀವೇ. ಏನಂದ್ರೆ? ಅದು ನೆನ್ನೆ ರಾತ್ರಿ ನಮ್ಮ ಮಟ್ಟಿ ಬೀರುಲಿ 50,000 ರೂಪಾಯಿ ಕಳ್ತನ ಆಗ್ಬಿಟ್ಟದ ನೀ. ಗೌಡ್ರೆ ಏನ್ ಹೇಳ್ತಿದ್ದೀರಾ? ನೀವು ಬೀರುಕಿನ ಅಷ್ಟು ಸೇಫ್ ಆಗಿರ್ತೀರಾ, ಕಳ್ಳ ಹೇಗ್ ಕತ್ಕೊಂಡು ಹೋದ? ಅದೇ ನನಗೂ ಗೊತ್ತಾಯ್ತಾ ಇಲ್ಲ ಮಧುರ ಅವ್ರೆ. ನಾನು ಪುಟ್ಮಲಿ ಇಬ್ಬರೇ ಇದ್ದದು. ಬೀಗ ಇರೋ ಜಾಗದಲ್ಲಿ ಇರ್ಲಿಲ್ಲ, ತಿಂಬುನ್ ಕೆಳಗೆ ಬಿದ್ದಿತ್ತು. ಇದ್ಯಾಕೆ ಇಲ್ಲಿ ಬಿದ್ದದ ಅಂತ ಅನುಮಾನದಿಂದ ಬೀರು ಚೆಕ್ ಮಾಡಿದ್ರೆ 50,000 ರೂಪಾಯಿ ಕಳೆದೋಗಿತ್ತು ಅನ್ನಿ. ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದಿನಿ. ಅವರು ಕಳ್ಳನ ಹುಡುಕ್ತೀನಿ ಅಂತ ಹೇಳೋರೆ. ಗೌಡ್ರೆ ಅದಕ್ಕೆ ಹೇಳೋದು ಅಷ್ಟೊಂದು ದುಡ್ಡನ್ನ ಮನೇಲಿ ಇಟ್ಕೋಬಾರ್ದು ಅಂತ. ಬ್ಯಾಂಕ್ ಅವ್ರು ಅಷ್ಟೊಂದು ಫೆಸಿಲಿಟೀಸ್ ಪ್ರೊವೈಡ್ ಮಾಡಿದ್ರು ನಾವ್ ಯೂಸೇ ಮಾಡಲ್ಲ ನೋಡಿ. ಮಧುರ ಅವ್ರೆ, ಹೊಟ್ಟೆ ಅಂದ್ಮೇಲೆ ಅಷ್ಟು ದುಡ್ಡು ಇಟ್ಕೊಳ್ದೆ ಹೆಂಗೆ ಅವಳಿ? ಅದು ಅಲ್ದಿ ನಾ ಯಾವಾರ ಬೇರೆ ಮಾಡ್ತಾವ್ನಿ. ಅಣ್ಣಪ್ಪನವ್ರ ತರ ಖಾಲಿ ಕೂತಿದ್ರೆ ಬರೀ 50 ರೂಪಾಯಿ ಇಟ್ಕೊತಿದ್ದಿ. ಗೌಡ್ರೆ ಜಾನಿ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ. ಅವ್ರೇನು ಅವ್ರ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ಅವ್ರು ಚೆನ್ನಾಗೇ ತಿಳ್ಕೊಂಡಿದ್ದಾರೆ. ಅವ್ರು ಸಂಪಾದನೆ ಮಾಡೋಕ್ಕೂ ಶುರು ಮಾಡಿದ್ದಾರೆ. ಇದೆಲ್ಲ ಎಷ್ಟು ದಿನ ನಡೆದದು ಮಧುರ ಅವ್ರೆ? 4 ದಿನ. ಆಮೇಲೆ ಮೂಲ ಗುಂಪಾಗಿ ಮೂಲ ಸೇರ್ಕತಾರೆ. ಗೌಡ್ರೆ ನಾನ್ ಜಾನಿ ಬಗ್ಗೆ ಗೆದ್ದಾಗ ಮಾತಾಡ್ಬೇಕು ಅಂತಾನೆ ನಮ್ಮ ಮನೆಗೆ ಬರ್ತೀರಾ? ನಾನೇನು ಆ ಥರ ಮಾತಾಡ್ಬೇಕು ಅಂತ ಬರಲ್ಲ ಮಧುರ ಅವ್ರೆ. ಆದ್ರೆ ನೀವು ಅಣ್ಣಪ್ಪನವ್ರು ಎಸೆತ್ಬಿಟ್ರೆ ಆ ಥರ ಮಾತುಗಳು ತಾನಾಗೆ ಬಂದ್ಬಿಡ್ತಾವ ಏನಿ. ಗೌಡ್ರೆ ನಿಮ್ಗಿಂತ ಮನ್ಸಿರೋದಕ್ಕೆ ನೀವಿನ್ನೂ ಉದ್ಧಾರ ಆಗಿಲ್ಲ. ನೋಡ್ತೀರಿ ಜಾನಿ ಇನ್ ಸ್ವಲ್ಪ ದಿನದಲ್ಲೇ ಹೇಗ್ ದೊಡ್ಡ ಮಟ್ಟಕ್ಕೆ ಬೆಳಿತಾರೆ ಅಂತ. ನೀವು ಹೇಳ್ತಾ ಇರೋದು ನೋಡಿದ್ರೆ ಅಣ್ಣಪ್ಪನವ್ರು ಯಾವ್ದೋ ದೊಡ್ಡ ಕೆಲ್ಸಕ್ಕೆ ಕೈ ಹಾಕಿರಂಗದೆ. ಅದು ನಿಮ್ಗೆ ಈಗ ಅರ್ಥ ಆಗಲ್ಲ, ಮುಂದೊಂದ್ ದಿನ ಅರ್ಥ ಆಗುತ್ತೆ. ಸದ್ಯಕ್ಕೆ ಹೋಗಿ ನಿಮ್ಮ ಮನೇಲಿ ಕಳ್ತನ ಮಾಡಿರೋ ಕಳ್ಳನ್ ಹುಡುಕಿ. ಗೌಡ್ರು ದುಡ್ಡು ಹೊಡೆದಿದ್ದಾಯ್ತು, ಸೂರಿ ತರಕಾರಿಯನ್ನು ಪರ್ಸ್ ಹೊಡೆದಿದ್ದಾಯ್ತು. ಆದರೆ ಇದೆಲ್ಲ ಸಣ್ಣ ಅಮೌಂಟು. ನಮ್ಮ ಏರಿಯಾದಲ್ಲಿ ದೊಡ್ಡ ಅಮೌಂಟ್ ಇಟ್ಟಿರೋ ವ್ಯಕ್ತಿ ಯಾರಿದ್ದಾರೆ? ಏರಿಯಾದಲ್ಲಿ ದೊಡ್ಡ ಅಮೌಂಟ್ ಇರೋದು ಅಂದರೆ ರಾಖಿ ಹತ್ರ ಮಾತ್ರ. ಅವನು ಈಗ ತಾನೇ ಊರಿಂದ ಜಮೀನು ಮಾರಿ ದುಡ್ಡು ತಂದು ಮನೇಲಿ ಇಟ್ಟಿದ್ದಾನೆ. ಅದನ್ನು ದೋಚ್ಬಿಟ್ರೆ ನನ್ನ ಮಗನ ರಾಜನ್ ಥರ ನೋಡ್ಕೋಬಹುದು, ರಾಣಿ ಥರ ನೋಡ್ಕೋತೀನಿ. ಜೋನಿ ಏನ್ ಯೋಚನೆ ಮಾಡ್ತಿದ್ದೀರಾ? ನನ್ನ ಮಗು ಭವಿಷ್ಯನ ಹೇಗೆ ರೂಪಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ. ನನ್ನ ಮಗುಗೋಸ್ಕರ ಏನ್ ದೋಚಕ್ಕೂ ರೆಡಿ. ಜೋನಿ ಏನ್ ಮಾತಾಡ್ತಿದ್ದೀರಾ? ಕಳ್ತನ ಮಾಡೋ ರೇಂಜಲ್ಲಿ ಇದ್ದೀರಾ? ಹೌದು ಮಧು, ಅವಶ್ಯಕತೆ ಬಿದ್ರೆ ನಾನು ಕಳ್ತನ ಮಾಡಕ್ಕೂ ರೆಡಿ. ಯಾಕೆಂದ್ರೆ ನನಗೆ ನನ್ನ ಮಗನ ಭವಿಷ್ಯ ಮುಖ್ಯ. ಇಂಥ ಕೆಲಸ ಮಾಡಿದ್ರೆ ಮಗು ಭವಿಷ್ಯ ಇರ್ಲಿ, ನಿಮ್ ಭವಿಷ್ಯನೂ ಹಾಳು ಮಾಡ್ಕೋತೀರಾ. ಉದ್ಧಾರ ಆಗಕ್ಕೆ ಏನು ಉಳಿದಿದೆ ಮಧು? ನಾನಂತೂ ಉದ್ಧಾರ ಆಗ್ಲಿಲ್ಲ, ನನ್ನ ಮಗನಾದ್ರೂ ಉದ್ಧಾರ ಆಗಿ ಒಳ್ಳೆ ಹೆಸರು ಮಾಡ್ಲಿ ಬಿಡು. ಅವನು ಸಂತೋಷವಾಗಿದ್ರೆ ನಾನು ಜೈಲಲ್ಲಿದ್ರೂ ಖುಷಿಯಾಗಿರ್ತೀನಿ. ಜೋನಿ ನಿಮ್ಗೆ ನಿಜವಾಗ್ಲೂ ತಲೆ ಕೆಟ್ಟಿದೆ, ಅದಕ್ಕೆ ಈ ರೀತಿ ಎಲ್ಲ ಮಾತಾಡ್ತಿದ್ರ. ಇಂಥ ಆಲೋಚನೆ ಎಲ್ಲ ಬಿಟ್ಟು ಒಳ್ಳೆ ದಾರಿಲಿ ಬದುಕೋದನ್ನ ಯೋಚನೆ ಮಾಡಿ. ನೀನ್ ನನ್ನ ಬಗ್ಗೆ ಯೋಚನೆ ಮಾಡಬೇಡ. ನನ್ನ ಮಗನ ಹೇಗೆ ಆರೈಕೆ ಮಾಡಬೇಕು, ಹೇಗೆ ಬೆಳೆಸ್ಬೇಕು, ಹೇಗೆ ಓದಿಸ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ಅವ್ನಿಗೆ ಏನು ಬೇಕೋ ನಾನು ಕೊಡೋಕೆ ರೆಡಿ. ಯಾಕೆಂದ್ರೆ ನಾನು ಪ್ರಪಂಚದ ಶ್ರೇಷ್ಠ ಅಪ್ಪ ಆಗ್ಬೇಕು ಅಂತಿರೋನು. ಅವಳಿಗೆ ಯಾವುದೇ ಕಾಯಿಲೆ ಇರಲಿ ಜೀವನ ಪೂರ್ತಿ ಹೋಗೋದೇ ಇಲ್ಲ. ಆಮೇಲೆ ನೀನು ಪಡಬಾರ್ದು ಕಷ್ಟಪಟ್ಟೆಲ್ಲ ಪಡ್ಬೇಕಾಗುತ್ತಪ್ಪ. ಅಲ್ಲ ಶಾಸ್ತ್ರಿಗಳೇ, ನನ್ನ ಹೆಂಡತಿ ಹುಷಾರ್ ತಪ್ಪಿದ್ರೆ ನಾನು ಸೇವೆ ಮಾಡಿದೆ, ಇನ್ನರ ಕೈಲಿ ಸೇವೆ ಮಾಡಿಸ್ಲಿ. ನೋಡು, ನಿನ್ನ ಹೆಂಡತಿ ಗ್ರಹಗತಿಗಳ ಪ್ರಕಾರ ಎಸ್ಸಿಂದ ಪ್ರಾರಂಭವಾಗುವ ಯಾವುದೇ ಹೆಸರಿನವರು ಅವ್ರ ಸೇವೆ ಮಾಡಬಹುದು. ಹಾಗೆ ಪಿ ಮತ್ತು ಜೆ ಈ ಅಕ್ಷರದ ಹೆಸರಿನವರು ಅವ್ರ ಸೇವೆ ಮಾಡಲೇಬಾರ್ದು. ಎಸ್ಸಿಂದನಾ? ಯಾರಿದ್ದಾರೆ? ಸರಿ ಬಿಡಿ ಶಾಸ್ತ್ರಿಗಳೇ, ಯಾರಿಂದ ಸೇವೆ ಮಾಡಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಮುಂದೆ ನಿನ್ ಪಿಂಡ ಇಷ್ಟೊತ್ತವರೆಗೂ ನೀನು ಕೇಳಿದ್ದು MS ಸುಬ್ಲಕ್ಷ್ಮಿ ಕಚೇರಿನ. ದಕ್ಷಿಣೆ ಕೊಡ. ಇಂಥ ಕಿತ್ತೋ ಶಾಸ್ತ್ರಕ್ಕೆ ದಕ್ಷಿಣ ಬೇರೆ ಕೊಡ್ತಾರಾ? ಮೊದಲು ನೀವು ಹೇಳಿದ್ದಾಗ್ಲಿ, ಆಮೇಲೆ ನನಗೆ ಕೊಡಬೇಕು ಅನ್ಸಿದ್ರೆ ನಿಮ್ಮನ್ನ ಹುಡುಕೊಂಬಂದು ಕೊಟ್ಟು ಕಾಲಿಗೆ ಬಿದ್ದು ಹೋಗ್ತೀನಿ. ಲೇ 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 ನೀ ಕೊಡದೆ ಹೋದ್ರೆ ಏನು? ಆ ಶ್ರೀರಾಮ ನನಗೆ ಕೊಡ್ಬೇಕಾದ್ನೆಲ್ಲ ಕೊಟ್ಟು ಹೇಳ್ಬೇಕಾದ್ದಲ್ಲ ನನ್ನ ಬಾಯಿಂದ ಹೇಳಿಸ್ಬಿಟ್ಟಿದ್ದಾನೆ. ಹೌದು, ಆ ಗೌಡ ಈ ರೀತಿ ಹೇಳಕ್ಕೆ ಯಾಕೆ ಹೇಳ್ದ? ಬಾಬಣ್ಣ ಯಾಕೆ ಮುಖ ಅಲ್ಸೆಟ್ ಮಾಡ್ಕೊ ಬರ್ತಾ ಇದ್ದೀರಿ? ಅದು ಅಲ್ಸೆಟ್ ಅಲ್ಲ ಕಮ್ಮಿ, ಅಪ್ಸೆಟ್ಟು. ಹೇಳಿದ್ರೆ ಚಾಡ. ಅದನ್ನ ಯಾಕೆ ಮಾಡ್ಕೊಂಡ್ ಬರ್ತಾ ಇದ್ದೀರಿ? ಆಮೇಲೆ ಪುಟ್ಮಲಿ ಮಧುರ ಅವರು ಕಾಲು ಉಳ್ಕಿಸ್ಕೊಂಡ್ಬಿಟ್ಟಾರ ಕಮ್ಮಿ, ಅದಕ್ಕೆ ಬೇಜಾರು ಮಾಡ್ಕೊಂಡ್ ಬರ್ತಾ ಇದ್ದಿ. ಮಧುರ ಅವ್ರಿಗೆ ಕಾಲು ಹುಡುಕ್ಬಿಟ್ಟಿದ್ದ. ಇರ್ರಿ ಹೋಗಿ ಮಾತಾಡ್ಸ್ಕೊ ಬರ್ತೀನಿ. ಕಾಲು ನೋವಿದ್ರೆ ಮಸಾಜ್ ಮಾಡ್ಬಿಟ್ಟು ಬರ್ತೀನಿ. ಬೇಡ ಕಮ್ಮೆ, ನಾನ್ ಮಾಡಕ್ ಹೋದ್ರೆ ಬೇಡ ಅಂದ್ಬಿಟ್ರು. ನೀವ್ಯಾನ್ ಮಾಡಕ್ ಹೋಗಿದ್ರಿ? ಅಯ್ಯೋ ತಡ್ಕೊಟ್ಟದೆ, ಬಿಸಿನೀರ್ನ ಅವ್ರ ಕಾಲ್ ಮೇಲೆ ಹಾಕ್ಬಿಟ್ಟು ಉಳುಕ್ತಾ ಕೊಡ್ತೀನಿ ಅಂದಿ. ಅದಕ್ಕೆ ಬೇಡ, ಅದನ್ನೆಲ್ಲ ಮಾಡಕ್ ನನ್ ಗಂಡ ಅವ್ರ, ನೀವು ನಿಮ್ ಕೆಲಸ ನೋಡ್ಕೊಳ್ಳಿ ಹೋಗಿ ಅಂದ್ಬಿಟ್ರು. ಮಧುರ
ಅದಕ್ಕೆ ಈಗಿನ ಕಾಲದಲ್ಲಿ ಯಾರಿಗೂ ಒಳ್ಳೇದ್ ಮಾಡಕ್ ಹೋಗ್ಬಾರ್ದು. ಅಲ್ಲ ಪುಟ್ಮಲಿ ಅದನ್ನೆಲ್ಲ ಬುಟ್ಟಕಮ್ಮೆ ಹೊಟ್ಟೆ ಹಸಿತದ ಬಾ ಉಣ್ಣಕ್ಕಿಕ್ಕು. ನಡೀರಿ. ಜಾನಿ ಇಷ್ಟೊತ್ತು ಎಲ್ಲಿಗೆ ಹೋಗಿದ್ರಿ? ಎಷ್ಟು ಸಲ ಫೋನಿಗೆ ಟ್ರೈ ಮಾಡಿದ್ದೀನಿ, ನಾಟ್ ರೀಚಬಲ್ ಬರ್ತಿತ್ತು. ಹೊರಗಡೆ ನೆಟ್ವರ್ಕ್ ಸಿಗಲ್ಲ ಅನ್ಸುತ್ತೆ. ನೆಟ್ವರ್ಕ್ ಸಿಗಲ್ವೋ ಅಥವಾ ನೆಟ್ವರ್ಕ್ ಸಿಗದಿರೋ ಜಾಗಕ್ಕೆ ನೀವು ಹೋಗ್ತಿದ್ದೀರೋ? ಡಾರ್ಲಿಂಗ್ ನನ್ನ ಮೇಲೆ ಅನುಮಾನನ? ನೀವು ನನ್ನ ಗಂಡ ಅಂದ್ಮೇಲೆ ಅನುಮಾನ ಪಡ್ಲೇಬೇಕಲ್ವಾ? ಡಾರ್ಲಿಂಗ್ ಈ ರೀತಿ ಸುಮ್ಮನೆ ಅನುಮಾನ ಪಡೋದು ತಪ್ಪು. ನಾನೇನು ಹೊರಗಡೆ ಸುಮ್ಮನೆ ಓಡಾಡ್ತಿರ್ತೀನ, ಕೆಲ್ಸದ ವಿಷಯ ಓಡಾಡ್ತಿರ್ತೀನಿ. ನೀವು ಕೆಲ್ಸದ ವಿಷಯವಾಗಿ ಓಡಾಡ್ತಿದ್ರೋ ಇಲ್ವೋ ನನ್ಗಂತೂ ಗೊತ್ತಿಲ್ಲ, ಆದ್ರೆ ಓಡಾಡ್ತಿದ್ದೀನಿ ಅಂತ ಚೆನ್ನಾಗೆ ಕತೆ ಕಟ್ತೀರಾ. ಯಾವ್ದಕ್ಕೂ ಒಂದ್ಸಲ ಗಾಂಧಿನಗರ್ ಹೋಗ್ಬಿಟ್ಟು ಬನ್ನಿ, ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿದ್ರು ಸಿಗುತ್ತೆ. ನೋಡ್ತಾರೋ ಡಾರ್ಲಿಂಗ್, ಒಂದಲ್ಲ ಒಂದಿನ ನಾನೆಂತ ಕೆಲ್ಸಗಾರ ಅಂತ ತೋರಿಸ್ತೀನಿ. ಈಗ ಅದೆಲ್ಲ ಬಿಡಿ, ಹೋಗಿ ಎಣ್ಣೆ ಬಿಸಿ ಮಾಡ್ಕೊಂಡ್ಬಂದು ನಂಗೆ ಮಸಾಜ್ ಮಾಡಿ. ಯಾಕೆ ಮಧು ತಲೆ ನೋತಿದ್ಯಾ? ಇಲ್ಲ ಜಾನಿ, ಕಾಲು ಉಳ್ಕಿದೆ. ಜಾನಿ ಜಾನಿ ಮಧುರ ಅವರು ಇವತ್ತು ನಾನು ಮುಟ್ತದು ನನ್ನಲ್ಲಿ ಹೊಸ ಶಕ್ತಿನ ಉತ್ಪತ್ತಿ ಮಾಡ್ತಾರೆ. ಇದನ್ನಿಷ್ಟಕ್ಕೆ ಬಿಟ್ಕೊಡಲ್ಲ. ಇನ್ನೂ 7 ದಿನ ಅವ್ರು ಸೇವೆ ಮಾಡೋ ಅವಕಾಶನ ನಾನೇ ಪಡ್ಕೊತೀನಿ. ಅದಕ್ಕೆಲ್ಲ ವ್ಯವಸ್ಥೆನೂ ಮಾಡ್ಬಿಟ್ಟು ಬಂದೀನಿ. ರಿಸಲ್ಟ್ಗೋಸ್ಕರ ಕಾಯ್ತಾವನಿ. ಗೌಡ್ರ ಗೌಡ್ರ ನಿಮ್ಮಿಂದ ಒಂದು ಸಹಾಯ ಆಗ್ಬೇಕು ಗೌಡ್ರ. ದುಡ್ಡು ಕಾಸು ವ್ಯವಹಾರ ಆದ್ರೆ ಬಂದಾರಿಗೆ ಸುಂಕ ಇಲ್ಲ ಅಂತ ಹೊಂಟೋಗ್ಬಿಡಿ. ನಾನು ನಿಮ್ಗೆ 1 ರೂಪಾಯಿನೂ ಕೊಡಲ್ಲ. ನನ್ಗೆ ಯಾವ ದುಡ್ಡು ಕಾಸು ಬೇಡ ಗೌಡ್ರೆ. ಕೆಲಸ ಕೇಳ್ಕೊಂಡ್ ಬಂದಿರ್ ಕೊಡಲ್ಲ ಅಂತ ಹೇಳಲ್ಲ. ಹೆಂಗೂ ನನ್ನ ಅಂಗಡಿ ಮುಂದೆ ಕಸ ಗುಡಿಸ್ಬಿಟ್ಟು ಗಂಧ ಕಡ್ಡಿ ಹಚ್ಚೋರು ಯಾರು ಇಲ್ಲ. ದಿನಕ್ಕೆ 2 ಸತ ಕೆಲಸ ಮಾಡಿದ್ರೆ ಖರ್ಚಿಗೆ ಒಂದು 50-60 ರೂಪಾಯಿ ಕೊಡ್ತೀನಿ. ನನ್ಗೆ ಯಾವ ಕೆಲಸನೂ ಬೇಡ ರೀ. ಮತ್ತಿನ್ನೇನ ನಾನು ಹೊಸ ಪಟಾಪಟಿ ಚಡ್ಡಿಗೆ ನವರ ಪುಣ್ಸಕ್ ಬಂದ್ರೆ ಬಾಬಣ್ಣ ಹಂಗೆಲ್ಲ ಹೇಳ್ಬೇಡಿ. ಜಂದನ್ ಅವ್ರೆ ಅದೇನು ಅಂತ ನೇರವಾಗಿ ಕೇಳಿ. ನಮ್ ಬಾಬಣ್ಣ ಯಾವ್ದಕ್ಕೂ ಇಲ್ಲ ಅನ್ನಲ್ಲ. ಅದು ಮಧುರನ್ ಕಾಲು ಉಳುಕಿ ತುಂಬಾ ನೋವು ಅನುಭವಿಸ್ತಿದ್ದಾಳೆ. ನೋವು ಅನ್ಭವಿಸ್ತಾರ ಅಂತ ಗೊತ್ತಿದ ಮೇಲೆ ಸೇವೆ ಮಾಡ್ಬೇಕಾನೆ ಇಲ್ಲಿ ಬಂದು ಅರಟ ಹೊಡಿತಾ ಇದಾರೆ. ಸೇವೆ ಮಾಡ್ಬೇಕು ಅಂತ ನಂಗೂ ಆಸೆ ಇದೆ ಗೌಡ್ರೆ. ಆದ್ರೆ ಶಾಸ್ತ್ರಿಗಳು ಸಿಕ್ಕು ನಿನ್ ಗ್ರಹಗತಿಗಳು ಚೆನ್ನಾಗಿಲ್ಲ, ನೀನೇನಾದ್ರೂ ಅವಳನ್ನ ಮುಟ್ಟಿದ್ರೆ ಅವಳ ಕಾಯಿಲೆ ಜಾಸ್ತಿಯಾಗಿ ಉಳಿಸ್ಕೊಳ್ಳೋದೇ ಕಷ್ಟ ಅಂತ ಹೇಳಿದ್ರು. ಹೇಗಾದ್ರೂ ಮಾಡಿ ನೀವೇ ಸೇವೆ ಮಾಡಿ ಗೌಡ್ರೆ ಪ್ಲೀಸ್. ಚಂದನ್ ಅವ್ರೆ ಅವ್ರ ಯಾಕೆ ಅವ್ರ ಸೇವೆ ಮಾಡ್ಬೇಕು? ನಾನಿಲ್ವಾ? ನಾನೇ ಮೊದಲು ಅವ್ರ ಸೇವೆ ಮಾಡಿ ಅವ್ರ ಕಾಲು ವಾಸಿ ಆಗಂಗ್ ಮಾಡ್ತೀನಿ. ಅಯ್ಯೋ ಬೇಡ ಪುಟ್ಮಲ್ಲಿ ಅವ್ರೆ. ಪಿ ಮತ್ತು ಜೆ ಅನ್ನೋ ಅಕ್ಷರದವಳನ್ನ ಟೆಚ್ಚು ಮಾಡ್ಬಾರ್ದಂತೆ, ಎಸ್ ಅನ್ನೋ ಅಕ್ಷರದವಳು ಸೇವೆ ಮಾಡ್ಬೋದಂತೆ. ಪ್ಲೀಸ್ ಗೌಡ್ರೆ ನೀವೇ ಅವಳು ಕಾಲು ವಾಸಿ ಮಾಡಿ ಪ್ಲೀಸ್. ಅಣ್ಣಪ್ಪನವ್ರೆ ಸೇವೆ ಮಾಡಕ್ ನಂಗೆ ಟೈಮ್ ಇಲ್ಲ. 1-2 ದಿನ ಟೈಮ್ ಕೊಡಿ, ಯೋಚನೆ ಮಾಡಿ ನೋಡ್ತೀನಿ. ಬಾಬಣ್ಣ ಪಾಪ ಚಂದನ್ ಅವ್ರು ಅಷ್ಟೊಂದು ಕೇಳ್ಕೊತಾವ್ರೆ. ಮೊದಲು ಅವ್ರ ಸೇವೆ ಮಾಡ್ಕೊಳ್ಳಿ ಒಪ್ಕೊಳ್ಳಿ. ನನಗೂ ಇದೇ ಬೇಕಾಗಿದ್ದು. ಶಂಖದಿಂದ ಬಂದ್ಲೆ ತೀರ್ಥ ಅನಿಸ್ಕೊಳ್ಳೋದು. ಆಮೇಲೆ ಪುಟ್ಮಲ್ಲಿ ನೀ ಹೇಳೋದ್ಮೇಲೆ ಇಲ್ಲ ಅನ್ನಕ್ಕಾಗಲ್ಲ ಕಮ್ಮೆ. ಅಣ್ಣಪ್ಪನವ್ರಿಗೋಸ್ಕರ ಅಲ್ದೇ ಇದ್ರು ನಿನಗೋಸ್ಕರನಾದ್ರೂ ಮಧುರ ಅವ್ರ ಸೇವೆ ಮಾಡ್ತೀನಿ. ಥ್ಯಾಂಕ್ ಯು ಗೌಡ್ರೆ, ಥ್ಯಾಂಕ್ ಯು ಸೋ ಮಚ್. ಈಗ ನೀವು ಮಧುರನ್ ಕಾಲ್ವಾಸಿ ಮಾಡಿ, ಮುಂದೆ ಪುಟ್ಮಲ್ಲಿ ಅವ್ರು ಹುಷಾರ್ ತಪ್ಪಾಗ ನಾನು ಅವ್ರ ಸೇವೆ ಮಾಡ್ತೀನಿ. ಮಧುರ ಅವ್ರ ಅಟ್ಟಿಲಿದ್ದಾರೆ. ಗೌಡ್ರೆ ಮನೇಲಿಲ್ದೆ ಇನ್ನೇನು ಅಮೆರಿಕಾಗ ಹೋಗ್ತೀನಿ ಅಂದ್ರೆ ನಾ ಬಿಡ್ಬೇಕಲ್ಲ. ಅಲ್ಲ ಕಾಲ್ ನಿಂತ್ಕೊಂಡು ಹೆಂಗ್ ಹೋಗಕ್ಕಾದ್ದು ಒಂದಿ. ಗೌಡ್ರೆ ಬಂದ್ ವಿಷಯ ಏನು? ಮಧುರವ್ರ ಅಣ್ಣಪ್ಪನವ್ರು ಆಚೆ ಶಾನ ಖುಷಿಯಿಂದ ಓಡಾಡ್ತಾ ಇದ್ರು. ಅದಕ್ಕೆ ಯಾನ್ ವಿಷಯ ಅಂತ ಕೇಳ್ಕೊಂಡು ಹೋಗವಂತ ಬಂದಿ. ಏನ್ ಹೇಳ್ಕೊಂಡು ಓಡಾಡ್ತಿದ್ರು? ಈ ಥರ ಆಗಿರೋದೆಲ್ಲ ನನ್ಗೆ ಒಳ್ಳೇದಾಯ್ತು. ನನ್ಗೆ ಶಾನ ಖುಷಿ ಆಯ್ತಾ ಅದೇ. ನಾನೇ ಪುಣ್ಯವಂತ, ನಾನೇ ಭಾಗ್ಯವಂತ ಅಂತ ಹಾಡು ಹೇಳ್ಕೊಂಡು ಓಡಾಡ್ತಾ ಇದ್ರು. ನೀ ಜಾನಿ, ನಾನು ನೋವು ಅನುಭವಿಸ್ತಾ ಇದ್ರೆ ನೀವು ಖುಷಿಯಾಗಿ ಓಡಾಡ್ತಿದ್ದೀರಾ? ಮನೆಗೆ ಬನ್ನಿ, ಹಬ್ಬ ಮಾಡ್ತೀನಿ. ದೇವ್ರೆ ನನ್ನ ನೋವನ್ನ ಯಾರು ಕೇಳೋರಿಲ್ವಾ? ಹಂಗೆ ಯಾಕೆ ಅನ್ಕೊಂಡ್ರಿ ಮಧುರವ್ರ? ನಿಮ್ಮ ನೋವು ಕೇಳೋಕೆ ಶಂಕರೇಶ್ವರ ನನ್ನ ಹುಟ್ಟಿಸಿರೋದು. ಏನಂದ್ರೆ? ಅಲ್ಲ ನಿಮ್ಮ ಕಾಲು ನೋವು ವಾಸಿ ಆಗೋವರೆಗೂ ನಾನು ನಿಮ್ಮ ಸೇವೆ ಮಾಡ್ಕೊಂಡಿರ್ತೀನಿ ಅಂದು. ಈಗಿರೋ ಪರಿಸ್ಥಿತಿಲಿ ಬೇಡ ಅನ್ನಕ್ಕಾಗಲ್ಲ. ಸರಿ, ಕಾಫಿ ಮಾಡ್ಕೊಂಬನ್ನಿ. ಮಧುರವ್ರ ನೀವು ಕೇಳಿದ್ರೆ ಕಾಫಿಯಾನ ಅಮೃತನೇ ಮಾಡ್ಕೊಡ್ತೀನಿ. ಒಂದು ಹೆಣ್ಣಿಗೆ ಅನ್ಯಾಯ ಆಗಂತ ಕಂಡುಬಿಟ್ರೆ ನನ್ನೊಳಗಿರೋ ಸಿಂಹ ಗರ್ಜಕ್ ಶುರು ಮಾಡಿಬಿಡ್ತಾನೆ. ಅದು ನಮ್ಮ ಅಟ್ಟಿ ಎಣ್ಣೆ ಆಗಿರ್ಬೋದು, ಕಂಡವ್ರ ಅಟ್ಟಿ ಎಣ್ಣೆ ಆಗಿರ್ಬೋದು. ಕತೆ ಎಲ್ಲ ಬೇಡ, ಹೇಳದ್ನಲ್ಲ ಹಟ್ಟಿಗೆ ಬಂದು ನಿನ್ನ ತಾಕತ್ ತೋರ್ಸೋ. ನಾನು ತಾಕತ್ ನೋಡಕ್ ರೆಡಿಯಾಗಿ. ವಿಜಯ್ ನಿಮ್ಮನೆಗೆ ಬಂದಿದ್ನಾ? ಬಂದು ನನಗೆ ಹಿಂಗೆ ಹೊಡೆದಾಕ್ಬಿಟ್ಟ.